ಖಂಡಿತ ಮಕ್ಕಳಿಗಾಗಿ ಈ ಪಾಠವನ್ನು ಸರಳವಾಗಿ ವಿವರಿಸುತ್ತೇನೆ. ಪಾಠ 1 ಪ್ರಾಣಿ ಪ್ರಪಂಚ. ಚಿತ್ರದಲ್ಲಿ ನೀವು ನೋಡುತ್ತಿರುವಂತೆ ಇದು ಪ್ರಾಣಿ ಪ್ರಪಂಚ ಎಂಬ ಪಾಠ. ಈ ಪಾಠದಲ್ಲಿ ನಾವು ಪ್ರಾಣಿಗಳ ಬಗ್ಗೆ ಕಲಿಯುತ್ತೇವೆ. ಈ ಪಾಠದಿಂದ ನಾವೇನು ಕಲಿಯುತ್ತೇವೆ? ಪ್ರಾಣಿಗಳಿಗೂ ಮತ್ತು ನಮಗೂ ಮನುಷ್ಯರಿಗೂ ಏನೆಲ್ಲ ಒಂದೇ ತರಹ ಇದೆ ಮತ್ತು ಏನೆಲ್ಲ ಬೇರೆ ಬೇರೆ ಇದೆ ಎಂದು ತಿಳಿಯುತ್ತೇವೆ. ನಮ್ಮ ದೇಹದ ಹೊರಗಿನ ಭಾಗಗಳನ್ನು ಗಮನಿಸಿ ಪ್ರಾಣಿಗಳಿಗೂ ಮತ್ತು ನಮಗೂ ಇರುವ ಸಂಬಂಧದ ಬಗ್ಗೆ ತಿಳಿದುಕೊಳ್ಳುತ್ತೇವೆ. ನಾವು ಹೇಗೆ ಒಬ್ಬರನ್ನೊಬ್ಬರು ಅವಲಂಬಿಸಿದ್ದೇವೆ ಎಂದು ಕಲಿಯುತ್ತೇವೆ. ನೀವು ಈಗಾಗಲೇ ಕಲಿತಿದ್ದು, ಕಳೆದ ತರಗತಿಯಲ್ಲಿ ನೀವು ಬೇರೆ ಬೇರೆ ಪ್ರಾಣಿಗಳ ಬಗ್ಗೆ ಕಲಿತಿದ್ದೀರಿ. ಹಕ್ಕಿಗಳು ಮತ್ತು ಕೀಟಗಳು ಸಹ ಪ್ರಾಣಿಗಳೇ ಎಂದು ನಿಮಗೆ ಗೊತ್ತು. ಆದರೆ ಮನುಷ್ಯರಾದ ನಾವು ಕೂಡ ಪ್ರಾಣಿಗಳ ಗುಂಪಿಗೆ ಸೇರಿದವರು ಎಂದು ನಿಮಗೆ ತಿಳಿದಿದೆಯೇ? ಮಾಡಬೇಕಾದ್ದು, ನಿಮ್ಮ ಸುತ್ತಮುತ್ತಲಿನ ಪ್ರಾಣಿಗಳನ್ನು ಗಮನಿಸಿ. ನಿಮಗೂ ಮತ್ತು ಆ ಪ್ರಾಣಿಗಳಿಗೂ ಏನೆಲ್ಲ ಹೋಲಿಕೆಗಳಿವೆ ಎಂದು ಪಟ್ಟಿ ಮಾಡಿ ಬರೆಯಿರಿ. ಉದಾಹರಣೆಗೆ 1. ನಮಗೂ ಮತ್ತು ಪ್ರಾಣಿಗಳಿಗೂ 2 ಕಣ್ಣುಗಳಿವೆ. 2. ನಾವೆಲ್ಲರೂ ತಿನ್ನುತ್ತೇವೆ ಮತ್ತು ಉಸಿರಾಡುತ್ತೇವೆ. 3. ನಾವೆಲ್ಲರೂ ಚಲಿಸುತ್ತೇವೆ. ಇದೇ ರೀತಿ ನೀವು ಗಮನಿಸಿದ ಇನ್ನೂ ಕೆಲವು ಹೋಲಿಕೆಗಳನ್ನು ಬರೆಯಿರಿ. ಈ